ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸ್. ಇವತ್ತಿನ ಲೆಸನ್ನಲ್ಲಿ ನಾನು ಸ್ಟೂಡೆಂಟ್ಸ್ಗಳಿಗೆ ಬೆಸ್ಟ್ ಮನಿ ಮೇಕಿಂಗ್ ಐಡಿಯಾಸ್ಗಳನ್ನು ಹೇಳಿಕೊಡ್ತಾ ಇರುವೆ. ಒಂದು ವೇಳೆ ನೀವು ಅಂಡರ್ 18 ಆಗಿದ್ದರೆ ನಾನು ನಿಮಗೆ ಕೆಲಸ ಮಾಡೋಕ್ಕೆ ರಿಕಮೆಂಡ್ ಮಾಡಲ್ಲ. ನೀವು ಮೊದಲು ನಿಮ್ಮ 10ನೇ ತರಗತಿಯನ್ನು ಮತ್ತು 12ನೇ ತರಗತಿಯನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಗ್ರ್ಯಾಜುಯೇಷನ್ನಲ್ಲಿ ಅಡ್ಮಿಷನನ್ನು ತೆಗೆದುಕೊಳ್ಳಿ. ಆವಾಗ ನಿಮ್ಮ ಹತ್ರ ಸಿಕ್ಕಾಪಟ್ಟೆ ಟೈಮ್ ಇರುತ್ತೆ. ಆವಾಗ ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ನಿಮ್ಮ ಕೆಲಸವನ್ನು ತುಂಬಾ ಜಾಣತನದಿಂದ ವೈಸ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಕೆಲಸದಿಂದ ನಿಮ್ಮ ಸ್ಟಡೀಸ್ಗೆ ಯಾವುದೇ ಥರನಾದ ಡಿಸ್ಟರ್ಬೆನ್ಸ್ ಆಗಬಾರ್ದು. ನಿಮ್ಮ ಕೆಲಸದಿಂದ ನೀವು ಡೈವರ್ಟ್ ಆಗಬಾರ್ದು ಮತ್ತು ನಿಮಗೆ ಯಾವುದೇ ಥರನಾದ ಕೆಟ್ಟ ಚಟಗಳು ಹತ್ತಬಾರ್ದು. ಅಂತಹ ಕೆಲಸಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟೂಡೆಂಟ್ಸ್ಗಳಿಗೆ ಬೆಸ್ಟ್ ಮನಿ ಮೇಕಿಂಗ್ ಐಡಿಯಾಸ್ಗಳು ಇಂತಿವೆ. ಲೆಟ್ಸ್ ಬಿಗಿನ್. ನಂಬರ್ 1, ಸ್ಟಾರ್ಟ್ ಟೀಚಿಂಗ್. ಸ್ಟೂಡೆಂಟ್ಸ್ಗಳಿಗೆ ಹಣ ಗಳಿಸೋಕೆ ಇರುವ ಬೆಸ್ಟ್ ಆಪ್ಷನ್ ಯಾವುದಪ್ಪ ಅಂತಂದರೆ ಟೀಚಿಂಗ್. ನೀವು ಯಾವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರೋ, ನಿಮಗೆ ಏನು ಬರುತ್ತೋ ಅದನ್ನು ನಿಮಗಿಂತಲೂ ಸಣ್ಣ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಕಲಿಸೋಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಹತ್ರ ಯಾವುದಾದ್ರೂ ಸ್ಪೆಷಲ್ ಟ್ಯಾಲೆಂಟ್ ಇದ್ದರೆ, ಸ್ಕಿಲ್ ಇದ್ದರೆ ಅದನ್ನು ಕಲಿಸಿ. ಇಲ್ಲಪ್ಪ ಅಂತಂದರೆ ನೀವು ಸೀದಾ ಕ್ಲಾಸ್ ಸಬ್ಜೆಕ್ಟ್ಗಳನ್ನು ಕಲಿಸ್ಬೋದು. ನೀವು 5ನೇ ಕ್ಲಾಸಿನ ಮಕ್ಕಳಿಗೆ, 8ನೇ ಕ್ಲಾಸಿನ ಮಕ್ಕಳಿಗೆ, 10ನೇ ಕ್ಲಾಸಿನ ಮಕ್ಕಳಿಗೆ, 12ನೇ ಕ್ಲಾಸಿನ ಮಕ್ಕಳಿಗೆ, ನೀಟ್ ಸ್ಟೂಡೆಂಟ್ಸ್ಗಳಿಗೆ, JEE ಸ್ಟೂಡೆಂಟ್ಸ್ಗಳಿಗೆ, ನಿಮಗಿಂತಲೂ ಸಣ್ಣವರಿರುವವರಿಗೆ ಕಲಿಸ್ಬೋದು. ನೀವು ನಿಮ್ಮ ಲೋಕಲ್ ಏರಿಯಾದಲ್ಲಿ ಇರುವ ಕೋಚಿಂಗ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ, ಅಲ್ಲಿ ಕೇಳಿ ಅವರು ನಿಮಗೆ ಅವಕಾಶ ಕೊಡ್ತಾರೆ. ಸಪೋಸ್ ಅವರು ಅವಕಾಶ ಕೊಡದೇ ಇದ್ದರೆ ನೀವು ನಿಮ್ಮದೇ ಆದ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿ ಮತ್ತು ಆನ್ಲೈನಲ್ಲಿ ಕಲಿಸೋಕೆ ಶುರು ಮಾಡಿ. ಆನ್ಲೈನ್ನಲ್ಲಿ ನೀವು ಕಲಿಸೋದ್ರಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಕಲಿಸ್ಬೋದು. ನಿಮ್ಮ ಟೀಚಿಂಗ್ನಲ್ಲಿ ದಮ್ ಇದ್ದರೆ ನಿಮಗೆ ಲಕ್ಷಾಂತರ ಹಣ ಹರಿದು ಬರುತ್ತೆ. ಸೊ ನೀವು ಮುಂದೆ ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಆದ ನಂತರ ಇದನ್ನೇ ಬಿಸ್ನೆಸ್ ಮಾಡಬಹುದು, ಇಲ್ಲವೇ ನಿಮ್ಮದೇ ಆದ ಒಂದು ಎಡಿಟೆಕ್ ಸ್ಟಾರ್ಟಪ್ಪನ್ನು ಶುರು ಮಾಡ್ಬೋದು. ಒಂದು ವೇಳೆ ನೀವು ನಿಮ್ಮ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ಅದರ ಮೂಲಕ ನಿಮ್ಮ ಟೀಚಿಂಗ್ ಜರ್ನಿಯನ್ನು ಶುರು ಮಾಡಬೇಕು ಅನ್ನೋ ಆಸೆ ಹೊಂದಿದ್ದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸ್ಗೆ ಜಾಯಿನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ಔಟ್ ಮಾಡಿ. ನಂಬರ್ 2, ಪ್ರೊವೈಡ್ ಫ್ರೀಲ್ಯಾನ್ಸ್ ಸರ್ವಿಸಸ್. ನೀವು ನಿಮ್ಮ ಹತ್ರ ಇರುವ ನಾಲೆಜನ್ನು, ಟ್ಯಾಲೆಂಟನ್ನು, ಸ್ಕಿಲ್ಲನ್ನು, ಫ್ಯಾಷನನ್ನು, ಇಲ್ಲವೇ ಯಾವುದಾದ್ರೂ ಕಲೆ ಇದ್ದರೆ ಅದನ್ನು ಒಂದು ಸರ್ವಿಸ್ನಲ್ಲಿ ಕನ್ವರ್ಟ್ ಮಾಡಿ. ಯಾವ ಜನರಿಗೆ ಈ ಸರ್ವಿಸ್ಗಳ ಅವಶ್ಯಕತೆ ಇದೆಯೋ ಅವರಿಗೆ ಸರ್ವಿಸನ್ನು ಕೊಡಿ ಮತ್ತು ಅದರ ಮೂಲಕ ಹಣವನ್ನು ಗಳಿಸೋಕೆ ಶುರು ಮಾಡಿ. ಉದಾಹರಣೆಗಾಗಿ ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟಿಂಗ್, ವಿಡಿಯೋ ಶೂಟಿಂಗ್, ಕಂಟೆಂಟ್ ರೈಟಿಂಗ್, ಪೇಂಟಿಂಗ್, ಮೆಹಂದಿ ಆರ್ಟ್ಸ್, ರಂಗೋಲಿ ಆರ್ಟ್ಸ್, ಫೋಟೋಗ್ರಫಿ, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್, ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸೆಟ್ರಾ. ಈ ರೀತಿ ನಿಮ್ಮ ಹತ್ರ ಯಾವ ಕಲೆಗಳಿವೆನೋ ಅದನ್ನೇ ಸರ್ವಿಸ್ ಮಾಡಿ ಮತ್ತು ಹಣ ಗಳಿಸಿ. ಒಂದು ವೇಳೆ ನಿಮಗೆ ವಿಡಿಯೋ ಎಡಿಟಿಂಗನ್ನು ಪ್ರೊಫೆಷ್ನಲ್ ಆಗಿ ಕಲಿಬೇಕನ್ನೋ ಆಸೆ ಇದ್ದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಆನ್ಲೈನ್ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ಗೆ ಎನ್ರೋಲ್ ಆಗಿ. ಮೊದಲು ವಿಡಿಯೋ ಎಡಿಟಿಂಗನ್ನು ಕಲೀರಿ, ಅದನ್ನೇ ಸರ್ವಿಸ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಹಣ ಗಳಿಸೋಕ್ಕೆ ಶುರು ಮಾಡಿ. ನಂಬರ್ 3, ಸ್ಟಾರ್ಟ್ ಜೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸಸ್. ನೀವು ಸ್ಕಿಲ್ ಬೇಸ್ಡ್ ಆಗಿರುವ ಮತ್ತು ಜೀರೋ ಇನ್ವೆಸ್ಟ್ಮೆಂಟ್ನಲ್ಲಿ ಶುರುವಾಗುವಂತಹ ಇಲ್ಲವೇ ಕಡಿಮೆ ಬಜೆಟ್ನಲ್ಲಿ ಶುರುವಾಗುವಂತಹ ಬಿಸ್ನೆಸಸ್ಗಳನ್ನು ಶುರು ಮಾಡಿ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ನೀವು ಇವೆಂಟ್ ಮ್ಯಾನೇಜ್ಮೆಂಟನ್ನು ಶುರು ಮಾಡಿ. ಬರ್ತ್ಡೇ ಪಾರ್ಟಿಗಳನ್ನು, ಎಂಗೇಜ್ಮೆಂಟ್ ಸೆರೆಮನಿಗಳನ್ನು, ವೆಡ್ಡಿಂಗ್ ಸೆರೆಮನಿಗಳನ್ನು, ಬಿಸ್ನೆಸ್ ಇವೆಂಟ್ಗಳನ್ನು, ಪಬ್ಲಿಕ್ ಪಾರ್ಟಿಗಳನ್ನು, ಪಬ್ಲಿಕ್ ಇವೆಂಟ್ಗಳನ್ನು ಆರ್ಗನೈಸ್ ಮಾಡಿ. ಇಲ್ಲಿ ನಿಮ್ಮ ಟೈಮು, ಟ್ಯಾಲೆಂಟು, ಎನರ್ಜಿ ಹೋಗುತ್ತೆ, ಎಫರ್ಟ್ ಹೋಗುತ್ತೆ. ಇಲ್ಲಿ ಜಾಸ್ತಿ ದುಡ್ಡು ಹತ್ತಲ್ಲ. ಕಸ್ಟಮರ್ ಯಾವಾಗ ನಿಮಗೆ ಅಡ್ವಾನ್ಸ್ ದುಡ್ಡು ಕೊಡ್ತಾರೋ ಆವಾಗ ನೀವು ಆರ್ಗನೈಸ್ ಮಾಡ್ತೀರಾ. ಇಲ್ಲವೇ ಅವ್ರದ್ದೇ ಲೊಕೇಶನ್ ಇರುತ್ತೆ, ಮನೆ ಇರುತ್ತೆ, ಅಲ್ಲಿ ಹೋಗಿ ನಿಮಗೆ ಡೆಕೋರೇಷನ್ ಮಾಡೋದು, ಅರೇಂಜ್ಮೆಂಟ್ಗಳನ್ನು ಮಾಡೋದಿರುತ್ತೆ. ಈ ರೀತಿಯಾದ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತೊಂದು ಉದಾಹರಣೆ ಹೇಳ್ಬೇಕಂತಂದರೆ ನೀವು ಲೋಕಲ್ ಏರಿಯಾದಲ್ಲಿ ಡೆಲಿವರಿ ಸರ್ವಿಸ್ ಏಜೆನ್ಸಿಯನ್ನು ತೆಗೀರಿ. ನೀವು ಗ್ರೋಸರಿ ಐಟಮ್ಗಳನ್ನು, ನ್ಯೂಸ್ ಪೇಪರ್ಗಳನ್ನು, ಮಿಲ್ಕನ್ನು, ಮೆಡಿಸಿನ್ಗಳನ್ನು, ಕಿರಾಣಿ ವಸ್ತುಗಳು ಏನಾದರೂ ಡೆಲಿವರ್ ಮಾಡೋದಿದ್ರೆ, ಸಣ್ಣ ಪುಟ್ಟ ವಸ್ತುಗಳು, ಗ್ಯಾಸ್ ಸಿಲಿಂಡರು, ಈ ಥರನಾದ ವಸ್ತುಗಳನ್ನು ಡೆಲಿವರ್ ಮಾಡುವ ಸರ್ವಿಸನ್ನು ತೆಗೀರಿ. ಸೊ ನಿಮ್ಮ ಥರ ಯಾರ್ಯಾರು ಕೆಲಸ ಮಾಡಬೇಕು ಅನ್ನೋ ಆಸೆ ಹೊಂದಿದ್ದಾರೋ ಅವರನ್ನೇ ನಿಮ್ಮ ಟೀಮ್ನಲ್ಲಿ ಕರ್ಕೊಳ್ಳಿ ಮತ್ತು ನಿಮ್ಮ ಬಿಸ್ನೆಸ್ಸನ್ನು ಶುರು ಮಾಡಿ. ಇದೇ ಥರ ನೀವು ಲೋಕಲ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿಯನ್ನು ತೆಗಿಬೋದು. ನೀವು ಸೋಷಿಯಲ್ ಮೀಡಿಯಾದ ಮುಖಾಂತರ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡಿಕೊಟ್ಬಿಟ್ಟು, ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನು ಮಾಡಿಕೊಟ್ಬಿಟ್ಟು ನಿಮ್ಮ ಸಿಟಿಯಲ್ಲಿರುವ ಲೋಕಲ್ ಬಿಸ್ನೆಸಸ್ಗಳನ್ನು ಪ್ರಮೋಟ್ ಮಾಡಿ, ಅವರಿಗೆ ಅವರ ಬಿಸ್ನೆಸ್ಸನ್ನು ಮಾರ್ಕೆಟಿಂಗ್ ಮಾಡಲು ಹೆಲ್ಪ್ ಮಾಡಿ.
ಮತ್ತು ಈ ಬಿಸ್ನೆಸ್ ಓನರ್ಗಳ ಕಡೆಯಿಂದ ದುಡ್ಡನ್ನು ತೆಗೆದುಕೊಳ್ಳಿ. ಈ ರೀತಿ ಸ್ಕಿಲ್ ಬೇಸ್ಡ್ ಆಗಿರುವ ಕಮ್ಮಿ ಇನ್ವೆಸ್ಟ್ಮೆಂಟ್ನಲ್ಲಿ ಆಗುವಂತಹ ಬಿಸ್ನೆಸ್ಸಸ್ಗಳನ್ನ ಶುರು ಮಾಡಿ ಮತ್ತೆ ಹಣ ಗಳಿಸಿ. ನಿಮಗೆ ಯಾವುದೇ ಥರನಾದ ಹೆಲ್ಪ್ ಬೇಕಂತಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಗೈಡ್ ಮಾಡುವೆ. ನಂಬರ್ 4, ಸ್ಟಾಕ್ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಿ ಇಲ್ಲವೇ ಟ್ರೇಡಿಂಗನ್ನು ಮಾಡಿ ಕೂಡ ಹಣವನ್ನು ಗಳಿಸೋಕೆ ಪ್ರಾರಂಭಿಸಬಹುದು. ಆದರೆ ಇಲ್ಲಿ ಒಂದು ದೊಡ್ಡ ಎಂಟ್ರಿ ಬ್ಯಾರಿಯರ್ ಇದೆ. ಅದೇನಪ್ಪ ಅಂತಂದರೆ, ಮೊದಲಿಗೆ ನಿಮಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಕ್ಯಾಪಿಟಲ್ ಬೇಕು, ಹಣ ಬೇಕು. ಸೊ ಮೊದಲು ನೀವು ಸರಿಯಾಗಿ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಕಲೀರಿ, ಟ್ರೇಡಿಂಗನ್ನು ಕಲೀರಿ. ಅದಾದ ನಂತರ ಕ್ಯಾಪಿಟಲನ್ನು ಸಂಪಾದನೆ ಮಾಡಿ ಮತ್ತು ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನು ಇಲ್ಲವೇ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಶುರು ಮಾಡಿ. ಇಲ್ಲಿ ಫೇಲ್ಯೂರ್ ಪರ್ಸೆಂಟೇಜ್ ತುಂಬಾ ಇದೆ. 95% ಟ್ರೇಡರ್ಗಳು ಪ್ರತಿದಿನ ದುಡ್ಡನ್ನು ಕಳ್ಕೊತಾರೆ. 90% ಇನ್ವೆಸ್ಟರ್ಗಳು ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡನ್ನು ಕಳ್ಕೊತಾರೆ. ಯಾಕಪ್ಪ ಅಂತಂದರೆ ಅವರ ಹತ್ರ ಸರಿಯಾದ ನಾಲೆಜ್ ಇಲ್ಲ. ಸೊ ನೀವು ಮೊದಲು ನಾಲೆಜನ್ನು ಗೇನ್ ಮಾಡಿ, ಅದಾದ ನಂತರ ಟ್ರೇಡಿಂಗನ್ನು ಶುರು ಮಾಡಿ. ನಂಬರ್ 5, ಸ್ಟಾರ್ಟ್ ಲೋಗಿಂಗ್. ನೀವು ಲೋಗ್ಸ್ ವಿಡಿಯೋಗಳನ್ನು ಮಾಡೋದನ್ನು ಶುರು ಮಾಡಿ ಕೂಡ ಹಣವನ್ನು ಗಳಿಸ್ಬೋದು. ನೀವು ನಿಮ್ಮ ಲೈಫಿನ ಮೇಲೆ, ನಿಮ್ಮ ಸ್ಟಡೀಸ್ನ ಮೇಲೆ, ನೀವು ಯಾವ ಏರಿಯಾದಲ್ಲಿದ್ದೀರಲ್ಲ ಅದರ ಮೇಲೆ, ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಯಾವ ರೀತಿ ಇದ್ದಾರೆ, ನಿಮ್ಮ ಜೀವನ ಹೆಂಗಿದೆ, ನಿಮ್ಮ ಊರು ಹೆಂಗಿದೆ, ತಾಲೂಕು ಹೆಂಗಿದೆ, ಜಿಲ್ಲೆ ಸಿಟಿ ಹೆಂಗಿದೆ, ನಿಮ್ಮ ಜೀವನ ಯಾವ ರೀತಿ ಸಾಗುತ್ತೆ, ನಿಮ್ಮ ಸೈಡು ಮಾರ್ಕೆಟ್ ಹೆಂಗಿದೆ, ಕೃಷಿ ಹೆಂಗೆ ನಡೆಯುತ್ತೆ, ಜನರ ಜೀವನ ಹೆಂಗಿದೆ. ಸೊ ಈ ರೀತಿಯಾದ ವಿಷಯಗಳ ಮೇಲೇ ವಿಡಿಯೋಗಳನ್ನು ಮಾಡ್ತಾ, ಲೋಗ್ಸ್ಗಳನ್ನು ಮಾಡ್ತಾ, ಟ್ರಾವೆಲಿಂಗನ್ನು ಮಾಡ್ತಾ, ಮನೋರಂಜನೆಗಾಗಿ ಫನ್ಗಾಗಿ ವಿಡಿಯೋಗಳನ್ನು ಮಾಡಿಬಿಟ್ಟು ನಿಮ್ಮ ಚಾನಲ್ನಲ್ಲಿ ಹಾಕಿ ಅದನ್ನು ಮೊನಟೈಸ್ ಮಾಡಿಬಿಟ್ಟು ಅದರಿಂದಲೂ ಕೂಡ ಸಿಕ್ಕಾಪಟ್ಟೆ ಹಣವನ್ನು ಗಳಿಸ್ಬೋದು. ಸೊ ಲೋಗಿಂಗ್ನಿಂದ ನಿಮಗೆ ಹಣ ಕೂಡ ಬರುತ್ತೆ, ಜೊತೆಗೆ ನೇಮ್ ಫೇಮ್ ಕೂಡ ಬರುತ್ತೆ. ನೀವು ಈ ನೇಮ್ ಫೇಮನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಮುಂದೆ ದೊಡ್ಡ ಜಾಬನ್ನು ಹಿಡಿಬೋದು. ಪ್ರೈವೇಟ್ ಸೆಕ್ಟರ್ನಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಹೋಗ್ಬೋದು ಇದನ್ನು ರಿಫರೆನ್ಸ್ ಆಗಿಟ್ಕೊಂಡು. ಇಲ್ಲವೇ ನಿಮ್ಮದೇ ಆದ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಅದನ್ನು ಗ್ರೋ ಮಾಡೋಕ್ಕೆ ಈ ಲೋಗಿಂಗ್ನ ಎಕ್ಸ್ಪೀರಿಯನ್ಸನ್ನು ನೀವು ಯೂಸ್ ಮಾಡ್ಕೋಬೋದು. ಒಂದು ವೇಳೆ ನಿಮಗೆ 30 ದಿನಗಳಲ್ಲಿ ಲೋಗಿಂಗನ್ನು ಕಲಿಯುವ ಆಸೆ ಇದ್ದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು 30 ಡೇಸ್ ಲೋಗಿಂಗ್ ಕೋರ್ಸಲ್ಲಿ ಎನ್ರೋಲ್ ಆಗಿ. ಮೊದಲು ಕಲೀರಿ, ಅದಾದ ನಂತರ ಲೋಗ್ಸ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಮತ್ತೆ ಹಣ ಗಳಿಸಿ. ನಂಬರ್ 6, ಸೆಲ್ ಎನಿಥಿಂಗ್. ನೀವು ಯಾವುದೇ ವಸ್ತುಗಳನ್ನು ಮಾರಿಬಿಟ್ಟು ಹಣವನ್ನು ಗಳಿಸ್ಬೋದು. ನೀವು ಆನ್ಲೈನಲ್ಲಿಯೂ ಕೂಡ ಮಾರಾಟ ಮಾಡ್ಬೋದು, ಆಫ್ಲೈನಲ್ಲಿಯೂ ಕೂಡ ಮಾರಾಟ ಮಾಡ್ಬೋದು. ನೀವು ಸಸ್ತಾ ರೇಟಿಗೆ ವಸ್ತುಗಳನ್ನು ಖರೀದಿ ಮಾಡಿ ಮತ್ತು ಸ್ವಲ್ಪ ಹೈ ರೇಟಿಗೆ ಮಾರಿ ಮತ್ತು ನಿಮ್ಮ ಮಾರ್ಜಿನನ್ನು ಸಂಪಾದಿಸಿ. ನೀವು ಬುಕ್ಸ್ಗಳನ್ನು ಮಾರ್ಬೋದು, ಗ್ರಾಸರಿ ಐಟಮ್ಸ್ಗಳನ್ನು ಮಾರ್ಬೋದು, ಟೀ ಶರ್ಟ್ಗಳನ್ನು ಮಾರಾಟ ಮಾಡ್ಬೋದು, ಲೆನ್ಸ್ಗಳನ್ನು ಮಾರಾಟ ಮಾಡ್ಬೋದು, ವೆಜಿಟೇಬಲ್ಸ್ಗಳನ್ನು ಮಾರಾಟ ಮಾಡ್ಬೋದು, ಐಸ್ ಕ್ರೀಮನ್ನು ಮಾರಾಟ ಮಾಡ್ಬೋದು, ಡ್ರಿಂಕಿಂಗ್ ವಾಟರ್ ಬಾಟಲ್ಗಳನ್ನು ಮಾರಾಟ ಮಾಡ್ಬೋದು. ನಿಮಗೆ ಯಾವ ವಸ್ತುಗಳನ್ನು ಮಾರಕ್ಕಾಗತ್ತೋ ಅವುಗಳನ್ನು ಮಾರಾಟ ಮಾಡಿ ಮತ್ತು ಹಣ ಗಳಿಸಿ. ಡಿಯರ್ ಸ್ಟೂಡೆಂಟ್ಸ್, ಈ 6 ಮೆಥಡ್ಗಳ ಮೂಲಕ ನೀವು ಸುಲಭವಾಗಿ ಹಣವನ್ನು ಗಳಿಸ್ಬೋದು. ಟ್ರೈ ಮಾಡಿ, ಹಣ ಗಳಿಸಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.